ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ತೇಜ ಫುಡ್ ವರ್ಲ್ಡ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಒಂದೊಳ್ಳೆ ಟೇಸ್ಟಿಯಾಗಿರುವ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೇಲ್ಕೋಟೆ ಪುಳಿಯೋಗರೆ ಗೊಜ್ಜಷ್ಟೇ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನಾನು ಹೇಳ್ಕೊಡೋ ಮೆಥಡಲ್ಲೇ ಮಾಡಬೇಕು ಫ್ರೆಂಡ್ಸ್, ಆವಾಗ ಟೇಸ್ಟಿಯಾಗಿರುತ್ತೆ. ಬನ್ನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಆಯಿಲು, ಕಡಲೆಬೇಳೆ, ಪುಳಿಯೋಗರೆ ಪುಡಿ ಮನೆಯಲ್ಲೇ ಮಾಡಿಟ್ಟಿರುವಂಥದ್ದು, ಅರಿಶಿಣ, ಕಡಲೆ ಬೀಜ, ಸಾಸಿವೆ, ಮೆಣಸಿನ್ಕಾಯಿ, ಎಳ್ಳು, ಕರಿಬೇವಿನ ಸೊಪ್ಪು, ಕೊಬ್ಬರಿ ಮತ್ತು ಉಪ್ಪು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ನೆನೆಸಿಟ್ಟಿರುವಂತಹ ಹುಣಸೆಹಣ್ಣು. ಹೇಗೆ ಮಾಡೋದು ಹೇಳ್ತೀನಿ. ಬಾಣಲಿ ಇಟ್ಟು ಅದಕ್ಕೆ 1 ಕಪ್ಪಷ್ಟು ಹುಣಸೆ ಹುಳಿ ತಗೊಂಡಿದ್ದೀನಿ. ಈಗ ಹುಣಸೆ ಹುಳಿ ಹಾಕೋತಾ ಇದ್ದೀನಿ. ಈಗ ಅದನ್ನು ಸೌಟಲ್ಲಿ ಸ್ವಲ್ಪ ತಿರುಗಿಸ್ಬೇಕು, ಇಲ್ಲಾಂದರೆ ಅದು ತಳ ಹಿಡಿಯುತ್ತೆ. ಈಗ ನೋಡಿ 1 ಕಪ್ಪಷ್ಟು ತಗೊಂಡಿದ್ದೀನಿ ಹುಳಿನ. ಈಗ ಒಂದು ಹಿಡಿ ಉಪ್ಪು ಬೇಕು, ಅರ್ಧ ಕಪ್ಪಷ್ಟು ಆಯಿಲ್ ಬೇಕು. ಈಗ ಈ 3 ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಬರುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಬೆಲ್ಲ ಹಾಕ್ಕೋತಾ ಇದ್ದೀನಿ, ಒಂದು ಚಿಕ್ಕದು ಬೆಲ್ಲ. ಈಗ ಚೆನ್ನಾಗಿ ಕುದಿಬೇಕು. ಈಗ ಚೆನ್ನಾಗಿ ಮಳ್ಳಬೇಕು. ಇದು ನೋಡಿ ಚೆನ್ನಾಗಿ ಮಳ್ತಾ ಇದೆ. ನಿಧಾನಕ್ಕೆ ಬೇಯಿಸ್ಬೇಕು ಫ್ರೆಂಡ್ಸ್. ಇಲ್ಲಿ ಬೇಗ ಪುಡಿ ಹಾಕ್ಬಿಟ್ರೆ, ಪೌಡರ್ ಹಾಕಿದರೆ ಟೇಸ್ಟ್ ಬರಲ್ಲ. ನೋಡಿ ಈ ಥರ ಚೆನ್ನಾಗಿ 3 ಕುದಿಬೇಕು. ಒಂದು 3 ನಿಮಿಷ ಕುದಿಸ್ಬೇಕು ನಾವು. ಈಗ ನೋಡಿ ನಾನು ಮನೆಯಲ್ಲೇ ಮಾಡಿಟ್ಟಂತಹ ಪುಳಿಯೋಗರೆ ಪುಡಿ ನಾನು ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಪುಳಿಯೋಗರೆ ಪುಡಿ ಹಾಕ್ತಾಯಿದ್ದೀನಿ. ಈಗ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಕಲ್ಲರಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೀವು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈಗ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಈಗ ಇದು ಬಾಣಲಿಲಿ ಅಂಟ್ಕೋಬಾರ್ದು, ಆವಾಗ ಆಗಿದೆ ಅಂತ ಫ್ರೆಂಡ್ಸ್. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಇದನ್ನು. ಇದು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷನಾದರೂ ಬೇಯಿಸ್ಬೇಕು. ನೋಡಿ ಈಗ ಚೆನ್ನಾಗಿ ಬೇಯ್ತಾ ಇದೆ. ಎಷ್ಟು ಚೆನ್ನಾಗಾಗಿದೆ ಗೊಜ್ಜು ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ನೋಡಿ ಈಗ ಈ ಥರ ರೆಡಿಯಾಗಿದೆ. ಲೋ ಫ್ಲೇಮಲ್ಲೇ ನಾವು ಇದನ್ನು ಮಾಡಬೇಕು ಫ್ರೆಂಡ್ಸ್. ತುಂಬ ಉರಿ ಕೊಟ್ಟು ಮಾಡೋಕ್ಕೋದ್ರೆ ಸೀದೋಗುತ್ತೆ, ಆಮೇಲೆ ಟೇಸ್ಟು ಬರೋದಿಲ್ಲ. ನೋಡಿ ಈಗ ರೆಡಿಯಾಗಿದೆ ಗೊಜ್ಜು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಂದು ಚಿಕ್ಕ ಬಾಣಲಿಗೆ 2 ಸ್ಪೂನ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಈಗ ಕಡಲೆ ಬೀಜ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಬೇಕು. ಮೇಯ್ನ್ ಕಡಲೆ ಬೀಜನೇ ಪುಳಿಯೋಗರೆ ಗೊಜ್ಜಿಗೆ, ಅದರಿಂದ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಫ್ರೆಂಡ್ಸ್, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಈಗ ನೋಡಿ ಫ್ರೈ ಆಗಿದೆ. ಈಗ ಇದಕ್ಕೆ ಎಳ್ಳು ಹಾಕ್ಕೋತಾ ಇದ್ದೀನಿ. ಎಳ್ಳು ಸ್ವಲ್ಪ ಒಂದು 3 ಸ್ಪೂನ್ ಎಳ್ಳು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ, ಕರಿಬೇವಿನ ಸೊಪ್ಪು. ಈಗ ಕೊಬ್ಬರಿ ಅಥವಾ ಕಾಯಿ ಹಾಕ್ಕೋಬೋದು. ಈಗ ಸ್ವಲ್ಪ ಹಿಂಗು. ಈಗ ನೋಡಿ ಮಿಕ್ಸ್ ಮಾಡಿಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಈಗ ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಫ್ರೆಂಡ್ಸ್ ನೀವು. ಈಗ ಹುಳಿ ಇರುತ್ತಲ್ವಾ, ಪುಳಿಯೋಗರೆ ಹುಳಿ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆನ. ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇರಬೇಕು ಫ್ರೆಂಡ್ಸ್. ಇದು ಹೈ ಫ್ಲೇಮ್ ಕೊಟ್ಟರೆ ತುಂಬ ಸೀದೋಗ್ಬಿಡುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ, ನಿಮಗೆ ಗೊತ್ತಾಗುತ್ತಲ್ವ. ಇದು ಮೇಲ್ಕೋಟೆ ಪುಳಿಯೋಗರೆ ಅಷ್ಟೇ ರುಚಿ ಇರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡಿ. ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲೇ ಮಾಡಬೇಕು, ಆವಾಗ ಚೆನ್ನಾಗಿರುತ್ತೆ. ನಿಧಾನಕ್ಕೆ ಹುಳಿನೆಲ್ಲ ನಿಧಾನಕ್ಕೆ ಮಳಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಬೇಗ ಹಾಕೋಕ್ಕೆ ಹೋದರೆ ಪುಡಿನ ಟೇಸ್ಟ್ ಬರಲ್ಲ ಅದು. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಿಮಗೆ ಏನಾದರೂ ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.